दिनांक 27 पासून 2 दिवसांसाठी कर्नाटक दलित संघर्ष समिती बेळगाव विभागाच्या पदाधिकाऱ्यांचे अध्ययन शिबिर गोकाक तालुक्यातील घटप्रभा येथील सेवादलामध्ये आयोजित करण्यात आले असल्याची माहिती दलित संघटनेचे नेते सिद्धप्पा कांबळे यांनी दिली। ते गुरुवारी बेळगाव येथे आयोजित पत्रकार परिषदेत बोलत होते। डॉक्टर बाबासाहेब आंबेडकर यांनी सांगितल्याप्रमाणे इतिहास न जाणणारे इतिहास घडवू शकत नाहीत या घोषवाक्यासह 2 दिवसांचे अध्ययन शिबिर आयोजित करण्यात आले असल्याची माहिती त्यांनी दिली। ಸಂಘರ್ಷ ಸಮಿತಿ ಅಂಬೇಡ್ಕರ್ವಾದ ಬೆಳಗಾವಿ ವಿಭಾಗ ಮಟ್ಟದ 2 ದಿನಗಳ ಅಧ್ಯಯನ ಶಿಬಿರವನ್ನು ಘಟಪ್ರಭಾದಲ್ಲಿ ಬೆಳಗಾವಿ ಜಿಲ್ಲೆ ಘಟಪ್ರಭಾದಲ್ಲಿ 2 ದಿನಗಳ ಕಾಲ ಸೇವಾದಳ ಗೋಕಾಕ್ ರೋಡ್ ಘಟಪ್ರಭಾದಲ್ಲಿ ಆಯೋಜನೆ ಮಾಡಿದ್ದೇವೆ। ಇದರ ಒಂದು ಉದ್ದೇಶ ಏನಪ್ಪಾ ಅಂತಂದ್ರೆ ಅವರನ್ನ ಒಂದು ವ್ಯವಸ್ಥಿತವಾಗಿ ಬೆಳೆಸುವ ಒಂದು ಉದ್ದೇಶ ಇದಾಗಿರುತ್ತೆ। ಹಾಗಾಗಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಇವತ್ತು ಇನ್ನೊಂದು ವಿಶೇಷ ದಿನ ಅಂತಂದ್ರೆ ಡಿಸೆಂಬರ್ 25 1927ರಂದು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಮನುಸ್ಮೃತಿಯನ್ನ ಬಹಿರಂಗವಾಗಿ ಸುಟ್ಟಾಕ್ತಾರ। ಯಾಕಪ್ಪ ಅಂತಂದ್ರೆ ಮನುಸ್ಮೃತಿಯಲ್ಲಿ ಜಾತಿ ವ್ಯವಸ್ಥೆ ಹಾಗೂ ತಾರತಮ್ಯಗಳನ್ನ ಮನಗಂಡಂತ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಇವತ್ತು ಬಹಿರಂಗವಾಗಿ ಸುಟ್ಟಂತ ದಿನವನ್ನು ನಾವು ವಿಜೃಂಭಣೆ ಮಾಡುತ್ತಾ ಏನು 2 ದಿನದ ಅಧ್ಯಯನ ಶಿಬಿರ ಅದ ಆ ಶಿಬಿರದ ಏನು ಪ್ರಯೋಜನವನ್ನ ಪಡಿಬೇಕಂತ ತಿಳಿಸಿ ನಾವು ಶಿಬಿರಾರ್ಥಿಗಳಿಗೆ ಮೂಲಕ ಕೇಳ್ಕೊಳ್ತೇವೆ। ಹಾಗೇನೆ ಇದರ ಉದ್ಘಾಟಕರಾಗಿ ಸನ್ಮಾನ್ಯ ಸತೀಶ್ ಜಾರಕಿಹೊಳಿ ಸಾಹೇಬರು ಲೋಕೋಪಯೋಗಿ ಸಚಿವರು ಕರ್ನಾಟಕ ಸರ್ಕಾರ ಬೆಂಗಳೂರು ಕೂಡ ಅವತ್ತು ಉಪಸ್ಥಿತಿ ಇರ್ತಾರ। ಅವರ ಅಧ್ಯಕ್ಷತೆಯನ್ನ ಮಾವಳಿ ಶಂಕರ್ ಅವರು ವಹಿಸ್ತಾರ। ಹಾಗೇನೆ ಮುಖ್ಯ ಅತಿಥಿಗಳಾಗಿ ಡಾಕ್ಟರ್ ಸರೋಜು ಕಾಟ್ಕರ್ ಅವರು ಇರ್ತಾರ। ಹಾಗೇನೆ ಸಿದ್ದಪ್ಪ ಕಾಂಬ್ಳೆ ರಾಜ್ಯ ಖಜಾಂಚಿ ಅವರು ಇವರು ಕೂಡ ಇರ್ತಾರೆ। ನಾಗಣ್ಣ ಬಡಿಗೇರ್ ಅವರು ರಾಜ್ಯ ಸಮಿತಿ ಸದಸ್ಯರು ಅವರು ಕೂಡ ಇರ್ತಾರೆ। ರಮೇಶ್ ಡಾಕೋಳ್ಕಿ ರಾಜ್ಯ ಸಂಘಟನಾ ಸಂಚಾಲಕ ಅವರು ಕೂಡ ಇರ್ತಾರೆ। ಸಂಜು ಕಂಬಾಗಿ ನಾನು ಕೂಡ ವಿಭಾಗೀಯ ಸಂಚಾಲಕನಾಗಿ ಅಲ್ಲಿ ಭಾಗವಹಿಸ್ತೀನಿ। ಹಾಗೆ ರವಿ ನಾಯ್ಕರ್ ಅಂತ ಮುಖ್ಯಸ್ಥರು ಸೇವಾದಳ ಇವರು ಕೂಡ ಅಲ್ಲಿ ಭಾಗವಹಿಸ್ತಾರೆ। ಲಕ್ಷ್ಮಣ್ ದೊಡ್ಮನಿ ರಾಜ್ಯ ಸಮಿತಿ ಸದಸ್ಯರು ಇವರು ಕೂಡ ಅಲ್ಲಿ ಇರ್ತಾರೆ। ಹಾಗೆ ಸಂಗಮೇಶ್ ಕಾಂಬ್ಳೆ ಸಂಘಟನಾ ಸಂಚಾಲಕರು, ಹಾಗೆ ವಿಜಯಪುರ, ಬಾಗಲಕೋಟೆ, ಬೆಳಗಾವಿ, ಧಾರವಾಡ, ಗದಗ ಈ 5 ಜಿಲ್ಲೆಯ ಎಲ್ಲ ತಾಲೂಕಾ ಮತ್ತು ಜಿಲ್ಲಾ पदाधिकारिಗಳು ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾರೆ। ಹಾಗಾಗಿ ತಾವು ಮಾಧ್ಯಮ ಮಿತ್ರರು ಇದನ್ನ ಪ್ರಕಟ यावेळी शशी साळवे, महांतेश तळवार यांच्यासह इतर मान्यवर उपस्थित होते। कृष्णा कांबळे, KMM मराठी, बेळगाव।